ಹೋರಾಟ ನಾವು ಕಳೆದ 8 ತಿಂಗಳ ಹಿಂದೆ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. ಆ ಹೋರಾಟದ ಉದ್ದೇಶಗಳೆಂದರೆ ಸೇವಾ ಭದ್ರತೆ ನೀಡಬೇಕು, ಮತ್ತು ವೇತನ ಹೆಚ್ಚಿಗೆ ಆಗಬೇಕು, ಆಮೇಲೆ ನಮಗೆ ಆರೋಗ್ಯ ವಿಮೆ ನೀಡಬೇಕು, ಇಡಗಂಟಿಡಬೇಕು ಅಂತೆಲ್ಲ ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ನಮಗೆ ಮೊದಲು ಔಟ್ಸೋರ್ಸ್ ಆಗಿದ್ದೀವಿ. ಔಟ್ಸೋರ್ಸಲ್ಲಿ ಮಾತ್ರ ರದ್ದುಪಡಿಸಿ ಈಗ CDC ಮೂಲಕ ವೇತನ ನೀಡ್ತಾ ಇದ್ದಾರೆ. ಆದರೆ ಮೂಲ ವೇತನ ಎಷ್ಟಿದೆ ಅಷ್ಟೇ ವೇತನ ನೀಡ್ತಾ ಇದ್ದಾರೆ. ವೇತನ ಹೆಚ್ಚಿಗೆ ಆಗಿಲ್ಲ. ಕಳೆದ 7 ವರ್ಷಗಳಿಂದ ವೇತನ ಹೆಚ್ಚಿಗೆ ಆಗದೆ ಮತ್ತು ನಮ್ಗೆ ಇವತ್ತು ಕೆಲಸದಲ್ಲಿ ಇವತ್ತಿರ್ತೀವ, ನೆಕ್ಸ್ಟ್ ಇಯರ್ ಇರ್ತೀವಿ ಅಂತಕ್ಕಂಥದ್ದು ಭಾಳ ದೊಡ್ಡ ಗೊಂದಲ ಇದೆ. ನಮಗೆ ಸೇವಾ ಭದ್ರತೆ ಇಲ್ಲ. ಆಮೇಲೆ ಇವತ್ತು ESI ಸೌಲಭ್ಯ ಇತ್ತು, ಆ ESI ಸೌಲಭ್ಯನೂ ಕೂಡ ಇಲ್ಲಂಗಾಗಿದೆ. ನಮ್ಗೆ ಕೊಡುವಂಥ ಕಡಿಮೆ ಸಂಬಳದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವಾಗಲಿ ನಮ್ಮ ಕುಟುಂಬಕ್ಕಾಗಲಿ ಹೇಗೆ ನಾವು ಅನಾರೋಗ್ಯ, ಬೆಂಗಳೂರು ನಗರ ಅಂದರೆ ಅನಾರೋಗ್ಯ ಅಂತಕ್ಕಂಥ ಇರುವಂಥದ್ದು. ಇದರಲ್ಲಿ ನಾವು ಅದರಲ್ಲಿ ಹೇಗೆ ತೋರಿಸ್ಕೊಳ್ಳೋಕ್ಕೆ ಮತ್ತು ಒಂದು ಔಷಧ ಉಪಚಾರಗಳು ಮಾಡ್ಕೊಳ್ಳೋಕೆ ಹೇಗಾಗುತ್ತೆ, ಅದಕ್ಕೋಸ್ಕರ ನಾವೇನು ಕೇಳ್ತಿದ್ದೀವಿ, ಆರೋಗ್ಯ ವಿಮೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ತೆರಿಗೆ ಸಹಿತ ಈ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕಡೆಯೂ ಇದೆ. ಆದರೆ ನಮ್ಮಲ್ಲಿ ವೇತನ ಸಹಿತ ತೆರಿಗೆ ರಜೆಯನ್ನು ಕೊಡಬೇಕು, ಅದು ಕೂಡ ಮೆನ್ಷನ್ ಆಗಿಲ್ಲ. ಆಮೇಲೆ ಈಗ CDC ಮೂಲಕ ವೇತನ ಆದರೂ ಕೂಡ ಇನ್ನೂ 2 ತಿಂಗಳ ಪೇಮೆಂಟನ್ನು ನಮಗೆ ಇವತ್ತು ನಮ್ಮ ಅಕೌಂಟ್ಗೆ ಬರಬೇಕು. ಕೊಡ್ತಿರೋದೇ ಸ್ವಲ್ಪ ಪೇಮೆಂಟ್. ಈ ನಾವೇನು ಕೇಳ್ತಿದ್ದೀವಿ, ನಾಳೆ ಟೀಚರ್ಸ್ ದಿನಾಚರಣೆ ಇದೆ. ಪ್ರತಿ ವರ್ಷ ಟೀಚರ್ಸ್ ಡೇಗೆ ನಮ್ಮನ್ನು ಆಡಿಯನ್ಸ್ ಆಗಿ ಕರೀತಿರ್ತಾರೆ. ಆದರೆ ಈಗ ಪ್ರತಿ ವರ್ಷವೂ ಕೂಡ ಹೇಳ್ಕೊಂಡು ಬರ್ತಿದ್ದೀವಿ. ಕಳೆದ 7 ವರ್ಷದಿಂದಲೂ ನಮ್ಮ ಮನವಿ ಅವ್ರಿಗೆ ಮುಟ್ಟಲಿಲ್ಲ. ಅವ್ರಿಗೆ ಸಾಕಷ್ಟು ಬಾರಿ ಮನವಿ ಪತ್ರ ಕೊಟ್ಟಿದ್ದೀವಿ. ಇವತ್ತು ಸಹ ಮನವಿ ಪತ್ರ ಕೊಡಬೇಕಂತೇಳಿ ನರ್ಸರಿಯಿಂದ ಸ್ನಾತಕೋತ್ತರ ಪದವಿವರೆಗೂ ಎಲ್ಲರೂ ಕೂಡ ಇವತ್ತು ಕಮಿಷನರ್ಗೆ ಪತ್ರ ಕೊಡಲು ಮನವಿ ಪತ್ರ ಸಲ್ಲಿಸಲು ಕೂತ್ಕೊಂಡಿದ್ದೇವೆ. ಇವತ್ತಿನ ನಮ್ಮ ಮನವಿಗೆ ಅವರು ಒಪ್ಕೊಂಡು ಏನಾದರೂ ಆದೇಶಗಳು ಮಾಡದೇ ಇದ್ದರೆ ಮತ್ತೆ ನಮ್ಮ ಹೋರಾಟವನ್ನು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮುಂದುವರಿತದೆ. ಅದಕ್ಕೆಲ್ಲರೂ ನಾವು ಒಗ್ಗಟ್ಟಾಗಿ ಸುಮಾರು 700ಕ್ಕೂ ಹೆಚ್ಚು ಜನ ಇದ್ದೀವಿ. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತೀವಿ. ಇದು ಬಿಟ್ಟು ನೀವು ಬೇರೆ ಮುಂಚೆನೇ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಸರ್ಕಾರದವ್ರು ಹೇಳಿದ್ದಾರೆ, ಅವರಿಗೆ ಆಶ್ವಾಸನೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತರೆಗೂ ಅದು ಆಗಿಲ್ಲ. ಇಲ್ಲಿವರೆಗೂ ಏನಾಗಿತ್ತು, ನಮಗೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದಾಗ ಬಂದುಬಿಟ್ಟು ನಮಗೆ ಹೇಳಿದನ್ನು ಕಮಿಷನರ್ ಸಹ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿರುವಂಥದ್ದನ್ನು ಜಾರಿಗೆ ಬಂದಿದೆ. ಅವರನ್ನು ಜಾರಿಗೆ ಬಂದರೆ ಇವತ್ತು ನಾವು ಈ ಸ್ಥಿತಿಯಲ್ಲಿ ಈಗ ಬಂದು ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಇವತ್ತು ಶಾಲಾ ಕಾಲೇಜುಗಳು, BBMP ಶಾಲಾ ಕಾಲೇಜುಗಳು ಎಲ್ಲನೂ ನಡೀತಿರೋದು ನಮ್ಮಂಥ ಅತಿಥಿ ಶಿಕ್ಷಕರು. ನಾವು ಹಿಂದೆ ಹೊರಗುತ್ತಿಗೆ ಆಗಿದ್ದೀವಿ, ಈಗ ಅತಿಥಿ ಆಗಿದ್ದೀವಿ. ನಮ್ಮಂಥವ್ರಿಂದಲೇ ನಡೀತಿರೋದು. ಕಾಯಂ ಆಗಿರುವಂಥವ್ರ ಸಂಖ್ಯೆ ಭಾಳ ಕಮ್ಮಿ ಇದೆ. ಇವತ್ತು ಹೆಚ್ಚು ಫಲಿತಾಂಶ ಇದೆ. ಇವತ್ತು ರ್ಯಾಂಕ್ಗಳು ಬಂದಿದ್ದಾವೆ, ಯೂನಿವರ್ಸಿಟಿ ರ್ಯಾಂಕ್ಗಳು, ಹೈಸ್ಕೂಲ್ ಬೋರ್ಡಲ್ ರ್ಯಾಂಕ್, PUC ಬೋರ್ಡಲ್ ರ್ಯಾಂಕ್, ಉತ್ತಮ ಶಿಕ್ಷಣ. ಸರ್ಕಾರಿ ಶಾಲೆ ಕಾಲೇಜುಗಳಿಗಿಂತಲೂ ಹೆಚ್ಚು ಫಲಿತಾಂಶ ಡಿಗ್ರಿಯಲ್ಲಿ ನಮ್ಮ BBMPಯಲ್ಲಿ ಇದೆ. ಆದರೆ ಇಂಥ ಫಲಿತಾಂಶ ನೀಡುವಂಥ ಶಿಕ್ಷಕರ ಬದುಕಿನ ಬಗ್ಗೆ ಗಮನಿಸಬೇಕಲ್ವಾ? ಹಾಗಾಗಿ ಹೇಳಿರುವ ಆಶ್ವಾಸನೆಗಳು ಜಾರಿಗೆ ಬರದೇ ಇರೋದ್ರಿಂದ ನಾವು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇವೆ. ಇವತ್ತೇನಾದರೂ ನಮಗೆ ಸಮಾಧಾನಕರವಾದ ತೀರ್ಪು, ಆದೇಶ ಏನಾದರೂ ನೀಡದೇ ಇದ್ದರೆ ಮತ್ತೆ ನಮ್ಮ ಈ ಪ್ರತಿಭಟನೆಯನ್ನು ಮುಂದುವರಿತದೆ. ಅದು ಕಾನೂನು ರೀತಿಯಾಗಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೇವೆ. ನಾಳೆಯಿಂದಲೂ ಬಾಯ್ಕಟ್ಟು. ನಾಳೆ ಇವತ್ತಿನ ನಮ್ಮ ಮುಷ್ಕರಕ್ಕೆ ಏನಾದರೂ ಅವರು ಆಶ್ವಾಸನೆ ಕೊಡದೇ ಇದ್ದರೆ, ಏನು ಜಾರಿಗೆ ಬರದೇ ಇದ್ದರೆ, ನಾಳೆ ಟೀಚರ್ಸ್ ಡೇ ಕಾರ್ಯಕ್ರಮವನ್ನು ಟೌನ್ ಹಾಲಲ್ಲಿ ಮಾಡ್ತಾ ಇದ್ದಾರೆ. ಆ ಟೌನಲ್ಲಿ ನಾವು ಸಭೆಯಲ್ಲಿ ಪ್ರೇಕ್ಷಕರ ಕೂತ್ಕೊಂಡು ದೊಡ್ಡ ಕಾರ್ಯಕ್ರಮವನ್ನು ಅವ್ರು ಮಾಡ್ಕೊಳ್ತಿದ್ದೀವಿ. ಪ್ರತಿ ವರ್ಷ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಏನಾದರೂ ಜಾರಿಗೆ ಬರದೇ ಇದ್ದರೆ ನಾಳೆ ನಡೆಯುವಂಥ ಕಾರ್ಯಕ್ರಮವನ್ನು ನಾವು ಬಹಿಷ್ಕರಿಸುತ್ತೇವೆ, ಎಲ್ಲ ಟೀಚರ್ಸ್ ಸೇರಿ. ಸರ್, ನಾವೆಲ್ಲ ಇಡೀ ಕರ್ನಾಟಕದ ಮೂಲೆಯಿಂದ ಎಲ್ಲರೂ ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೊಂಡು ಬಂದು ವಾಸವಾಗಿದ್ದಾರೆ. ಏನೋ BBMPಲಿ ಬಡ ಮಕ್ಕಳು ಬರ್ತಾರೆ, ಅವ್ರಿಗೆ ಸೇವೆ ನೀಡೋದ್ರಲ್ಲಿ ಏನೋ ಸಂತೃಪ್ತಿ, ಆನಂದದಿಂದ ನಾವಿದ್ದೀವಿ. BBMP ನಮ್ಮದೇ, ಶಿಕ್ಷಣ ಸಂಸ್ಥೆ ನಮ್ಮದೇ. ಈ ಶಿಕ್ಷಣಗಳು ಏನು ಕೇಂದ್ರ ಇದ್ದಾವೆ BBMP, ಅದನ್ನೆಲ್ಲ ನಮ್ಮದೇ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ಫಲಿತಾಂಶ, ಒಳ್ಳೆ ದಾಖಲಾತಿ ಎಲ್ಲನೂ ಕೂಡ ಹೆಚ್ಚಾಗಿದೆ. ಆದರೆ ನಮ್ಮ ವೇತನ ಸಂಬಳ ಮಾತ್ರ 7 ವರ್ಷದಿಂದ ಹೆಚ್ಚಾಗಿದೆ. ಮತ್ತು ನಮಗೆ ಕೋವಿಡ್ ಡ್ಯೂಟಿಯಲ್ಲಿ ಕೆಲಸಕ್ಕೆ ಮಾಡಿಸ್ಕೊಂಡಿದ್ದಾರೆ, ಚುನಾವಣೆ ಕೆಲಸ ಮಾಡ್ಕೊಂಡಿದ್ದಾರೆ, ಜನಗಣತಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಅತಿಥಿ ಶಿಕ್ಷಕರಂತ ನಮ್ಮನ್ನು ಹೇಳ್ತಾ ಇದ್ದಾರೆ. ಅತಿಥಿ ಶಿಕ್ಷಕರು ಪಾಠ ಮಾಡಿ ಮನೆಗೆ ಹೋಗ್ತಾರೆ. ಎಲ್ಲ ಕೆಲಸ ಕಾರ್ಯಗಳು ನಮ್ಮನ್ನು ಮಾಡಿಕೊಂಡು ಸಂಬಳದ ವಿಚಾರಕ್ಕೆ ಬಂದಾಗ ನಮ್ಮನ್ನು ಯಾಕೆ ಇಷ್ಟೊಂದು ಇದನ್ನು ನೋಡ್ತಾರೆ, ಕೀಳಾಗಿ ನೋಡ್ತಾರೆ, ಕೇವಲವಾಗಿ ನೋಡ್ತಾರೆ? ಕೈ ತುಂಬ ಕೊಡಬೇಕಾಗಿರುವಂಥ ಸಂಬಳವನ್ನು ಕೊಟ್ಟಾಗ, ನಮ್ಮ ಟೀಚರ್ಸ್ ಜೀವನವನ್ನು ಸ್ಟೈಲ್ ಆಗಿದ್ದಾಗ, ಒಂದು ಗುಣಮಟ್ಟ ದೊಡ್ಡ ಮಟ್ಟಕ್ಕಿಲ್ಲದಿರೋ ಒಂದು ಸಾಧಾರಣ ಮಟ್ಟಕ್ಕಾಗಿ ಜೀವನವನ್ನು ನಾವು ರೂಪಿಸ್ಕೊಂಡಾಗ ಮಕ್ಕಳು ಭವಿಷ್ಯ ರೂಪಿಸಲು ನಮ್ಮ ಕೈಯಿಂದ ಅನುಕೂಲ ಆಗ್ತದೆ. ಇದನ್ನು ನಮ್ಮ ಅಧಿಕಾರಿಗಳಾಗಲಿ ರಾಜಕೀಯ ನಾಯಕರು ಗಮನಿಸಬೇಕು. ಟೀಚರ್ಸ್ ಆಗಿರುವಂಥರ ಜೀವನ ಒಂದು ಸಾಧಾರಣ ಮಟ್ಟಕ್ಕಾಗಿ ಮಹಾನಗರದಲ್ಲಿ ಜೀವನ ಮಾಡೋಕ್ಕೆ ಮಿನಿಮಮ್ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡಿದ್ರೆ ಸಾಕು, ನಮ್ಮ ಜೀವನ ಚೆನ್ನಾಗಿರುತ್ತೆ. ಇವತ್ತೇನಾಗಿದೆ, ಎಷ್ಟು ವರ್ಷದಿಂದಲೂ ನಾವು 15 ವರ್ಷದಿಂದ ಮಾಡಿದವರಿದ್ದಾರೆ, ಕಡಿಮೆ ಸಂಬಳಕ್ಕೆ ಜೀವನ ಮಾಡಿದವರಿದ್ದಾರೆ, ಕೆಲಸ ಮಾಡಿದವರಿದ್ದಾರೆ. ಹೇಗೆ ಅವರು ಜೀವನ ಕಟ್ಕೊಂಡಿದ್ದಾರೆ ಅನ್ನೋದೇ ದೊಡ್ಡ ಭಾಳ ಶೋಚನೀಯ. ಭಾಳಷ್ಟು ಮನವಿಗಳು ಕೊಟ್ಟಿದ್ದೀವಿ ನಾವು, ಏಕಾಏಕಿ ಇಲ್ಲಿ ಬಂದಿಲ್ಲ.
ಕಳೆದ 8-10 ತಿಂಗಳಿಂದನೂ ಕೂಡ ಮನವಿ ಪತ್ರಗಳು ಕೊಡ್ತಾ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಬಂದು ನಿಂತಿದ್ದೀವಿ. ಆದರೆ ಈಗ ಇನ್ನು ಮುಂದೆ ಆದರೂ ಕೂಡ ನಮ್ಮನ್ನು ಗಮನಿಸಲಿ. ನಾಳೆ ಟೀಚರ್ಸ್ ಡೇ, ಈ ಟೀಚರ್ಸ್ ಡೇಗಾದ್ರೆ ನಮ್ಗೆ ಅಂತ್ಯ ಆಗಲಿ, ನಮಗೆ ಸಂತಸದ ವಿಚಾರಗಳನ್ನು ಹೊರಹಾಕಲಿ ಅಂತ ಹೇಳಿಬಿಟ್ಟು ಆಶಿಸುತ್ತಾ ನಾವೆಲ್ಲರೂ ಕಾಯ್ಕೊಂಡು ಕೂತಿದ್ದೇವೆ.